ನಮ್ಮ ಕರ್ನಾಟಕ ರಾಜ್ಯದ 11ನೇ ಬ್ಯಾಕ್ವರ್ಡ್ ಕ್ಲಾಸ್ ರಿಪೋರ್ಟ್ ಈಗಾಗಲೇ ನಾವು ಕ್ಯಾಬಿನೆಟ್ ಅಲ್ಲಿ ಓಪನ್ ಮಾಡಿದ್ದೇವೆ, ಮಂಡನೆ ಆಗಿದೆ. ಎಲ್ಲ ಕಾಪಿಗಳನ್ನು ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗೆ ನಮ್ಮ ಸರ್ಕಾರದಿಂದ ಎಲ್ಲ ತಲುಪಿಸಿದೆ. 17ನೇ ತಾರೀಕು ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಇದ್ರ ಬಗ್ಗೆ ಚರ್ಚೆ ಮಾಡಲು ನಾವೆಲ್ಲ ಡೇಟ್ ಅನ್ನ ಮುಖ್ಯಮಂತ್ರಿಗಳು ನಿಗದಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಾಧ್ಯಮಗಳಲ್ಲಿ ಅನೇಕ ವಿಚಾರಗಳು ಹೊರಡಾಡ್ತಾ ಇದೆ. ಬೇರೆ ಬೇರೆ ನಾಯಕರುಗಳು ಅವ್ರದೇ ಆದಂತಹ ವ್ಯಾಖ್ಯಾನಗಳನ್ನ ಮಾಡ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಸರಿಯಾದಂತಹ ಮಾಹಿತಿಯನ್ನು ಒದಗಿಸಿಕೊಡ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ನಾನು ಕೂಡ ನಮ್ಮೆಲ್ಲ ಶಾಸಕರಿಗೆ ಈ ಒಂದು ವರದಿ ಏನಿದೆ, ಆ ವರದಿ ಸಾರಾಂಶ ಏನಿದೆ ಅನ್ನೋದನ್ನ ಅವರಿಗೆ ಸ್ವಲ್ಪ ಮಟ್ಟಿಗೆ ಮಂದಟ್ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೇನೆ. ನಾನು, ಕೃಷ್ಣ ಬೈರೇಗೌಡರು, ರಾಮಲಿಂಗ ರೆಡ್ಡಿ, ಶಿವರಾಯಸ್ವಾಮಿ, ಸುಧಾಕರ್ ಮತ್ತು ನಮ್ಮ ಅಧ್ಯಕ್ಷರಾಗಿದ್ದಂತ ಜಯಪ್ರಕಾಶ್ ಹೆಗಡೆ, ನಾವೆಲ್ಲ ನಮ್ಗೆ ಏನೇನ್ ಮಾಹಿತಿ ಇದೆ ಆ ಮಾಹಿತಿಯನ್ನ ನಾವೆಲ್ಲ ಶಾಸಕರಿಗೆ, ಬಿ ಎಲ್ ಶೇಖರ್ ಎಲ್ಲ ಕೂಡ ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ಟು ಸಿ ಮುಖ್ಯಮಂತ್ರಿಗಳಿಗೆ, ನಮ್ಮ ಉಳಿದರಾಜರು ಎಲ್ಲ ಕೂಡ ಶಾಸಕರು, ಮಾಜಿ ಮಂತ್ರಿಗಳೆಲ್ಲ ಕೂಡ ಅವ್ರದ್ದೇ ಆದಂತಹ ಅಭಿಪ್ರಾಯಗಳನ್ನೆಲ್ಲ ತಿಳಿಸಿದ್ದಾರೆ. ನಾವೆಲ್ಲ ನಮ್ದು ನಮ್ಮ ಸರ್ಕಾರ ಏನು ಹಿಂದೆ ನಾವೇ ಇದಕ್ಕೆ ಈ ಒಂದು ಸರ್ವೆ ಆಗ್ಬೇಕು ಅಂತೇಳಿ, ಸೋಶಿಯೋ ಎಕನಾಮಿಕ್ ಸರ್ವೆ ಆಗ್ಬೇಕು ಅಂತೇಳಿ ನಾವೇ ಒಪ್ಪಿ ಸುಮಾರು ಕೋಟ್ಯಾಂತರ ರೂಪಾಯಿ ಹಣ ಇದಕ್ಕೆ ಖರ್ಚು ಮಾಡಿ ಲಕ್ಷಾಂತರ ಜನ ಈಗಾಗಲೇ ಪ್ರತಿ ಎಲ್ಲ ಕಡೆನೂ ಪ್ರವಾಸ ಮಾಡಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಸೊ ಅದೆಲ್ಲ ಒಂದು ವರದಿ ಬಂದಿದೆ. ಸೊ ಈಗ ಅವರೆಲ್ಲ ನಮ್ಮ ಶಾಸಕರು ಕೂಡ ಇನ್ನ ನಮ್ಗೆ ಡಿಟೈಲ್ ಮಾಹಿತಿ ಬೇಕು ಅಂತ ಕೇಳಿದ್ದಾರೆ. ಅವ್ರಿಗೂ ಎಲ್ಲ ಒಂದೊಂದು ಕಾಪಿನ ಕೂಡ ನಮ್ಗೆ ಒಂದು ಕಾಪಿ ಬಂದಿದೆ. ಆ ಕಾಪಿನ ಅವ್ರಿಗೂ ಕೂಡ ಮಾಹಿತಿಗೋಸ್ಕರ ತಿಳಿಸೋದಿದೆ. ಕೆಲವು ಮಾಧ್ಯಮದಲ್ಲಿ ಅದು ತಪ್ಪಾಗಿ ಕೆಲವು ಬಂದಿದೆ. ನಾನು ಯಾವ ಮಾಧ್ಯಮ ಅಂತ ನಾನು ಹೇಳಕ್ ಹೋಗುದಿಲ್ಲ. ಇದು ವಾಸ್ತವಾಂಶ ಬಿಟ್ಟು ಬೇರೆನೆಲ್ಲ ಬಂದಿದ್ದಾರೆ. ಮುಸ್ಲಿಮರಿಗೆ ಇಷ್ಟು ವರ್ಷ ಹೆಚ್ಚಿಗೆ ಇದೆ ಅನ್ನೋದೆಲ್ಲ ಅದು ಬೇರೆ ರೀತಿ ಅರ್ಥ ಬರೋ ರೀತಿಯಲ್ಲಿ ಕೆಲವು ಪ್ರಕಟಣೆಗಳಾಗಿದೆ. ಇಂಥವೆಲ್ಲ ಕೂಡ ನಾವು ಸರಿಯಾದ ಮಾಹಿತಿಯನ್ನ ಸಾರ್ವಜನಿಕರು ಕೂಡ ನಾವು ಕೊಡ್ಬೇಕಾಗಿದೆ. ಸೊ ಎಲ್ಲ ಶಾಸಕರು ಬಂದು ನಮ್ಮ ಅನೇಕ ಅಭಿಪ್ರಾಯಗಳನ್ನು ಕ್ಯಾಬಿನೆಟ್ ಅಲ್ಲಿ ಹೋಗಿ ನಾವು ನಮ್ಮ ಜನರ ಪ್ರತಿನಿಧಿಗಳಾಗಿ ಇಟ್ಕೊಂಡು ನಾವೆಲ್ಲರೂ ಕೂಡ ಏನು ನ್ಯಾಯವನ್ನು ಒದಗಿಸ್ಕೊಡ್ಲಿಕ್ಕೆ ಸಾಧ್ಯನೋ, ಏನು ವಾಸ್ತವಾಂಶ ಇದೆ ಅದನ್ನ ತಿಳಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ. ಸೊ ಎಲ್ಲರ ಒಟ್ಟಿಗೆ ನಾವು ಏನ್ ಮಾತಾಡ್ಬೇಕು ಅಂತೇಳಿ ಒಂದು ಧ್ವನಿಯಾಗಿ ಮಾತಾಡ್ಕೊಂಡಿದ್ವಿ. ಆ ವಿಚಾರವನ್ನ ನಾವು ಅಲ್ಲಿ ಮಂಡಿಸ್ತೇವೆ. ಕ್ಯಾಬಿನೆಟ್ ಅಲ್ಲಿ ಕೆಲವು ನನಗೇನೋ ಹೇಳಿದ್ದಾರೆ ಅವರೆಲ್ಲ. ನಾನು ಕ್ಯಾಬಿನೆಟ್ ಅಲ್ಲಿ ಮಾತಾಡೋದನ್ನ ಇಲ್ಲಿ ಮಾತಾಡಕ್ಕೆ ಅದು ಅವಕಾಶ ಇಲ್ಲ. ಕ್ಯಾಬಿನೆಟ್ ಈಸ್ ಎ ಸೀಕ್ರೆಟ್ ಕಾನ್ಫಿಡೆನ್ಶಿಯಲ್ ಮೀಟಿಂಗ್. ಕ್ಯಾಬಿನೆಟ್ ಅಂದ್ರೆ ಗೌಪ್ಯ. ಅದು ಕೆಲವು ಕೊಟ್ಟಿದ್ದಾರೆ, ಅವರೆಲ್ಲ ಅಭಿಪ್ರಾಯಗಳು ತಿಳಿಸಿದ್ದಾರೆ. ಸುಮ್ಮನೆ ಅವ್ರು ಯಾರಾದ್ರೂ ನಿಮ್ಗೆ ಹೇಳ್ಬೋದು, ನಾವ್ ಹಿಂಗ್ ಹೇಳ್ದು ಹಂಗ ಹೇಳ್ದು ಅಂತ ಅಂದ್ಬಿಟ್ಟು ನೀವು ಆಫ್ ದಿ ರೆಕಾರ್ಡ್ ಅಂತ ಹೇಳ್ಬೋದು. ಎಲ್ಲ ಆಫ್ ದಿ ರೆಕಾರ್ಡ್ ತೆರೆ ಎಳಿತಾ ಇದೆ. ನಮ್ಗೆ 5 ಜನಕ್ಕೂ ಅವರು ಆಥರೈಸ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ದಿ ಪೊಲಿಟಿಕಲ್ ಸೆಕ್ರೆಟರಿ ಟು ಚೀಫ್ ಮಿನಿಸ್ಟರ್ ಆಥರೈಸ್ ಮಾಡಿದ್ದಾರೆ. ನಾವು 5 ಜನನು ಏನು ಹೇಳಬೇಕು ಅದನ್ನು ಖಂಡಿತ ನಾವು ಹೇಳ್ತೇವೆ. ಅಂಕಿಅಂಶಗಳು ಸರ್, ನಮ್ಮ ಸಮುದಾಯದ ಅಂಕಿಅಂಶಗಳ ಬಗ್ಗೆ ಶಾಸಕರಿಗೆ ಸಚಿವರಿಗೆ ಒಪ್ಪಿಗೆ ಇದೆ. ನಾವು ವಿ ಆರ್ ನಾಟ್ ವರಿಡ್ ಅಬೌಟ್ ಒಂದೇ ಸಮಾಜದ ಬಗ್ಗೆ ಯೋಚನೆ ಮಾಡ್ತೇವೆ. ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದೀನಿ, ನಾವೆಲ್ಲ ಮಿನಿಸ್ಟರ್ ಇದ್ದೇವೆ. ನಮ್ಗೆ ಎಲ್ಲಾ ಸಮಾಜಕ್ಕೂ ನಾವು ರಕ್ಷಣೆ ಕೊಡ್ಬೇಕಾದ್ದು ನಮ್ಮ ಡ್ಯೂಟಿ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು. ನಾವು ಯಾರು ಯಾವ ವರದಿಗೂ ನಮ್ದೇನು ಇದರಲ್ಲಿ ಅವರು ಸಿಸ್ಟಮ್ ಏನ್ ಮಾಡಿದ್ದಾರೆ ಆ ಸಿಸ್ಟಮ್ ಅಲ್ಲಿ ನಾವು ಯಾರು ತಪ್ಪನ್ನ ಕಂಡುಹಿಡಿಯಲಿಕ್ಕೆ ನಾವು ತಯಾರಿಲ್ಲ.
They have done a detailed exercise, socio-economic survey. ಎಲ್ಲ ಕೂಡ ಏನು ಸುಮ್ಮನೆ ಮಾಡಿದಾರ, 1 ಲಕ್ಷಾಂತರ ಜನ ಪ್ರಯತ್ನ ಮಾಡಿದ್ದಾರೆ, ಮಾಹಿತಿ ಕಲೆಕ್ಟ್ ಮಾಡಿದ್ದಾರೆ, ಅದೆಲ್ಲ ಕರೆಕ್ಟ್ ಆಗಿ ಅವ್ರು ಏನಿರ್ಬೇಕು ಮಾಡಿದ್ದಾರೆ. ಕೆಲವು ಮಾಧ್ಯಮದಲ್ಲಿ ವಿರೋಧ ಪಾರ್ಟಿಯವರು ಕೆಲವು ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಉತ್ತರ ಕೊಡ್ಬೇಕು ನಾವು ಮುಂದಿನ. ಸರ್, ಹಿಂದೆ ತಾವು ಸಹ ಕ್ಯಾಬಿನೆಟ್ ಅಲ್ಲಿ ಇದ್ರಿ. ಹಿಂದೆ 2013 ಬಹುತೇಕ ಸಚಿವರುಗಳಿದ್ರು. ಅದಾದ ನಂತರ ವರದಿ ಬಂದ ನಂತರ ಸಹ ಇದುವರೆಗೆ ವರದಿ ರಿಲೀಸ್ ಆದ ತನಕ ಬಹುತೇಕ ಎಲ್ಲರೂ ಸಹ ಅಪಸ್ವರ ಆಗ್ತಾ ಇಲ್ಲ. ಆಗ ಯಾರ ಹತ್ರನೂ ಮಾಹಿತಿ ಇರ್ಲಿಲ್ಲ. ಈ ಮಾಹಿತಿ ಬಂದಿದ್ದೆ 3 ದಿನದಿಂದ ಈಚೆಗೆ. ಬರೀ ಜಯಪ್ರಕಾಶ್ ಒಬ್ಬರು ಇದ್ದೀರ ಅಷ್ಟೇ, ನನ್ನ ಹತ್ರನೂ ಇರ್ಲಿಲ್ಲ. ಮುಖ್ಯಮಂತ್ರಿಗಳು ನನ್ನ ಹತ್ರ ಇಲ್ಲ ಅಂತ ಹೇಳಿದ್ರು. ಮೊನ್ನೆ ನನಗೆ ಕ್ಯಾಬಿನೆಟ್ ಅಲ್ಲಿ ಇದನ್ನ ಓಪನ್ ಮಾಡಿದ್ಮೇಲೆ ನಿನ್ನೆನೋ ಮೊನ್ನೆನೋ ಬಂದಿತ್ತು. ಸೊ ನಮ್ ಡ್ಯೂಟಿ ಅಲ್ವಾ, ನಮ್ಮ ಕೊಲೀಗ್ಸು ಶಾಸಕರಿಗೆಲ್ಲ ಹಂಚ್ಕೊಳ್ಬೇಕಾಯ್ತು, ಡ್ಯೂಟಿ ಮಾಹಿತಿ ಎಲ್ಲ ಹಂಚ್ಕೊಳ್ಬೇಕಾಯ್ತು. ಮಾಧ್ಯಮದಲ್ಲೂ ವಿವಿಧ ರೀತಿಯಲ್ಲಿ ಒಂದೊಂದು ಪೇಪರ್ ಒಂದೊಂದ್ ತರ ಬರ್ದಿದ್ದೀನಿ. ಸೊ ಅದಕ್ಕೆ ನಾ ಎಲ್ಲ ಹಂಚ್ಕೊಂಡಿದ್ದೀನಿ. ಅವ್ರಿಗೂ ಚರ್ಚೆ ಮಾಡಕ್ಕೆ ಅವಕಾಶ ಮಾಡ್ಕೊಂಡಿದ್ದೀನಿ. ಅವ್ರಿಗೂ ಅಧ್ಯಾಯ ಮಾಡಕ್ಕೆ ಅವರು ಕೂಡ ವರದಿ ಕಾಪಿನ ನಾನು ಕಳಿಸ್ಕೊಡ್ತೀನಿ. ಇನ್ನೇನಾದ್ರು ವಿಚಾರ ಇದ್ರೆ ಅವರು ಕೂಡ ನಮ್ಗೆ ಸಲಹೆಗಳನ್ನ ಕೊಡ್ತಾರೆ. ಅತಿ ಹೆಚ್ಚು ಸಂಖ್ಯೆ ಅಂತ ಅನ್ನೋದು ಒಂದ್ ರೀತಿ ಕನ್ಸಲ್ಟೆಂಟ್ ಆಗಿರುವಂತದ್ದು ನಿಮ್ಗೆ ಸ್ಪಷ್ಟವಾಗಿ ಎಲ್ಲರೂ ಗೋಚರಿಸ್ತದೆ, ವರದಿಲಿ ಗೋಚರಿಸ್ತದೆ 75 lakhs ಅಂತ. ಇನ್ನು ಉಳಿದಿದ್ದೆಲ್ಲ ಬೇರೆ ಸುಳ್ಳೋದೆಲ್ಲ ಬಿಡಪ್ಪ, ಅದೆಲ್ಲ ಸುಳ್ಳು. ಅದ್ರ ಉಳಿದಿದ್ದೆಲ್ಲ ಜಾತಿಗಳು ಬೈಫರ್ಗೇಷನ್ ಆಗಿದೆ, ಅದು ಮಾತ್ರ ಕನ್ಸಲ್ಟ್ ಆಗಿದೆ. ಸತ್ಯ ಅಲ್ಲ ಸರ್? ನಾನು ಅದಕ್ಕೆಲ್ಲ ನಾನು ಉತ್ತರ ಕೊಡಕ್ ನಾನು ತಯಾರಿಲ್ಲ. ನಾನು ಏನ್ ಹೇಳ್ಬೇಕು ಅಷ್ಟು ಹೇಳಿದ್ದೀನಿ ಅಷ್ಟೇ. ಚರ್ಚೆ ಮಾಡಕ್ ಅಂತ ಇಷ್ಟ ಇಲ್ಲ. ವರದಿನ ಸಮಗ್ರವಾಗಿ ಎಲ್ಲರೂ ಓದ್ಲಿಕ್ಕೆ ಆಗಿಲ್ಲ. ಇದ್ರ ಮಧ್ಯೆ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯ ಮತ್ತು ಗೊಲ್ಲ ಯಾದವರು ಬಹುದೊಡ್ಡದಾದಂತ ಧ್ವನಿಯನ್ನ ಎತ್ತಾ ಇದ್ದಾರೆ ಸರ್. ಏನ್ ಹೇಳಕ್ ಬಯಸ್ತೀರಾ? ಆ ಸಮುದಾಯ ಎಲ್ಲರಿಗೂ ಕೊಟ್ಟು ಸಮಸ್ಯೆಗಳನ್ನ ವಿಚಾರ ಸಮಸ್ಯೆ ಚರ್ಚೆ ಮಾಡ್ತೀವಿ. ಈಗ ಚೀಫ್ ಮಿನಿಸ್ಟರ್ ಏನ್ ಹೇಳಿದ್ದಾರೆ, ಕ್ಯಾಬಿನೆಟ್ ಅಲ್ಲಿ ಇಟ್ಟು ನಾವೆಲ್ಲ ಫ್ರೀಯಾಗಿ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ನಂಬರ್ 1. ಪರ್ಟಿಕ್ಯುಲರ್ ಇಶ್ಯೂಗೋಸ್ಕರ ಇನ್ನೊಂದ್ ಕಡೆ ಹೇಳಿದ್ದಾರೆ ಅಸೆಂಬ್ಲಿಲೂ ಇದ್ರ ಬಗ್ಗೆ ಮಂಡಿಸೋಣ ಅಂತ ಹೇಳಿದ್ದಾರೆ. ಸೊ ಅಸೆಂಬ್ಲಿಲಿ ಮಂಡಿಸ್ಬೇಕಾದ್ರೆ ಇಟ್ ಈಸ್ ಎಲ್ಲರಿಗೂ ಕೂಡ ಇದು ಪಬ್ಲಿಕ್ ಡಾಕ್ಯುಮೆಂಟ್. ನೀವು ಕೂಡ ಮಾಹಿತಿ ಜನರಿಗೆಲ್ಲ ತಪ್ಪಿಸ್ತಾ ಇದ್ರಿ. ಸೊ ಪಬ್ಲಿಕ್ ಡಾಕ್ಯುಮೆಂಟ್ ಪೂರ್ತಿ ಇದೆ. ಈ ವಿಚಾರನ ಚರ್ಚೆ ಮಾಡ್ತೀವಿ. ನೀವು ಸದನ ಕರೆಯೋದಿದ್ದೀರಾ, ಅದರ ಮಧ್ಯೆ ದೊಡ್ಡದಾದಂತ ಕೂಗು ಹೇಳ್ತಾ ಇದೆ ಸ್ವಾಮೀಜಿಗಳಾಗಿರ್ಬೋದು. ಯಾವ ಅವಶ್ಯಕತೆ ಇಲ್ಲ, ಯಾರು ದಡು ತಗೊಳ್ಳೋದು ಅವಶ್ಯಕತೆ ಇಲ್ಲ. ಅಪ್ಪ ಕೆಲವು ರಾಜಕಾರಣ ಮಾಡೋರು ಮಾಡಿ, ನೀವ್ ಏನ್ ಹೇಳಿದ್ರು ಮಾಡೇ ಮಾಡ್ತಾರೆ. ಏನು ಮಾಡಕ್ಕಾಗಲ್ಲ. ರಾಜಕಾರಣ ಮಾಡೋರು ಮಾಡ್ತಾರೆ. ನಮ್ ಡ್ಯೂಟಿ ಇದೆ. ರಾಜ್ಯದ ಜನತೆ ನಮ್ಮ ಮೇಲೆ ವಿಶ್ವಾಸ ಇಟ್ಟವ್ರೆ. ಎಲ್ಲರಿಗೂ ನ್ಯಾಯ ಕೊಡಿಸುವಂತ ಕೆಲಸ ನಾವು ಮಾಡ್ತೀವಿ.